ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ದೀಪಾವಳಿ ಹಬ್ಬವನ್ನು ಆಚರಿಸಲಾಗುವ ಈ ವಾರದಲ್ಲಿ ಆದಿತ್ಯ ಮಂಗಳ ರಾಜಯೋಗದ ಶುಭ ಸಂಯೋಗವು ರೂಪುಗೊಳ್ಳಲಿದೆ. ಈ ವಾರ ಸೂರ್ಯ ಮತ್ತು ಮಂಗಳನ ಸಂಯೋಗವು ತುಲಾ ರಾಶಿಯಲ್ಲಿ ಸಂಭವಿಸುವುದರಿಂದಾಗಿ ಆದಿತ್ಯ ಮಂಗಳ ರಾಜಯೋಗದ ಪ್ರಭಾವವು ಹೆಚ್ಚಾಗಿರುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಎರಡು ಗ್ರಹಗಳು ಉತ್ಸಾಹವನ್ನು ಪ್ರತಿನಿಧಿಸುವ ಗ್ರಹಗಳಾಗಿವೆ. ಹಾಗಾಗಿ ಆದಿತ್ಯ ಮಂಗಳ ಯೋಗವು ದೀಪಾವಳಿಯ ಈ ವಾರದಲ್ಲಿ ಜನರು ತಾವಂದುಕೊಂಡಂತಹ ಯಶಸ್ಸನ್ನು ಗಳಿಸುವಂತೆ ಮಾಡಲಿದೆ. ಜೊತೆಗೆ ನೀವು ಈ ಅವಧಿಯಲ್ಲಿ ಬಹಳಷ್ಟು ಸಂತೋಷದಿಂದಿರುವಿರಿ. ಜನರು ಈ ವಾರ ದೊಡ್ಡ ಆರ್ಥಿಕ ಲಾಭವನ್ನು ಪಡೆಯುವ ಸಂಭವವಿದೆ. ಜೊತೆಗೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುವರು. ಅಕ್ಟೋಬರ್ 20 ರಿಂದ ಅಕ್ಟೋಬರ್ 26 ರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಮೇಷರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ಸ್ನೇಹಿತರೆ, ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು 12ನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ಸಾಕಷ್ಟು ಶಕ್ತಿಯನ್ನು ಹೊಂದಿರುತ್ತೀರಿ. ಆದರೆ ಕೆಲಸದ ಹೊರೆ ನಿಮ್ಮ ಕಿರಿಕಿರಿಯ ಕಾರಣವಾಗಬಹುದು. ಆದರೆ ಇದರ ಹೊರತಾಗಿಯೂ ಉತ್ತಮ ಆರೋಗ್ಯ ಜೀವನದ ಕಾರಣದಿಂದಾಗಿ ಈ ಸಮಯದಲ್ಲಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಆನಂದಿಸಿ ಮತ್ತು ಉತ್ತಮ ಆಹಾರವನ್ನು ಸೇವಿಸುವುದನ್ನು ಕಾಣಲಾಗುತ್ತದೆ. ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರುವು 3ನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ವಿಶೇಷವಾಗಿ ಪ್ರತಿಯೊಂದು ರೀತಿಯ ದೀರ್ಘಕಾಲೀನ ಹೂಡಿಕೆಯನ್ನು ತಪ್ಪಿಸಬೇಕಾಗುತ್ತದೆ. ಇದಕ್ಕಾಗಿ ಉತ್ತಮ ಆಯ್ಕೆ ಎಂದರೆ ನೀವು ನಿಮ್ಮ ಸ್ನೇಹಿತರೊಂದಿಗೆ ಹೊರಹೋಗಿ ಸಂತೋಷದ ಕ್ಷಣಗಳನ್ನು ಕಳೆಯಿರಿ. ಏಕೆಂದರೆ ಇದರಿಂದಾಗಿ ನೀವು ತೃಪ್ತಿ ಪಡೆಯುವುದಲ್ಲದೆ ನಿಮ್ಮ ಆಲೋಚನಾ ಸಾಮರ್ಥ್ಯವನ್ನು ಸಹ ಬೆಳೆಸಲು ಅವಕಾಶವನ್ನು ಪಡೆಯುತ್ತೀರಿ. ವಾರ ಮನೆಯಲ್ಲಿ ಸಣ್ಣ ಅತಿಥಿಯ ಆಗಮನದ ಒಳ್ಳೆಯ ಸುದ್ದಿ ಕುಟುಂಬದಲ್ಲಿ ಶಾಂತಿಯ ವಾತಾವರಣವನ್ನು ಖಚಿತಪಡಿಸುತ್ತದೆ. ಇದು ಕುಟುಂಬ ಸದಸ್ಯರ ಸಹೋದರತ್ವವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ವಾರದ ಅಂತ್ಯದಲ್ಲಿ ಕುಟುಂಬದೊಂದಿಗೆ ಈ ಸಂತೋಷವನ್ನು ಆಚರಿಸುವ ಮೂಲಕ ಪಿಕ್ನಿಕ್ಗೆ ಹೋಗಲು ಯೋಜಿಸಿ. ಈ ವಾರ ಕೆಲಸದ ಸ್ಥಳದಲ್ಲಿ ಕೆಲಸ ಕಡಿಮೆಯಾದ ಕಾರಣ ನಿಮಗೆ ಸ್ವಲ್ಪ ಬೇಸರವಾಗಬಹುದು. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಉಚಿತ ಸಮಯವನ್ನು ಬಳಸುವುದರ ಮೂಲಕ ಈ ಹಿಂದೆ ಪೂರ್ಣಗೊಳ್ಳದ ನಿಮ್ಮ ಎಲ್ಲಾ ಕೃತಿಗಳನ್ನು ಪೂರ್ಣಗೊಳಿಸಲು ನೀವು ಪ್ರಯತ್ನಿಸಬಹುದು. ಈ ವಾರ ಬುದ್ಧಿವಂತಿಕೆಯ ದೇವರು ಅನೇಕ ವಿದ್ಯಾರ್ಥಿಗಳಿಗೆ ಪರಿಶ್ರಮದ ಫಲಿತಾಂಶವನ್ನು ನೀಡುವ ಮೂಲಕ ಯಶಸ್ಸು ನೀಡುವ ಕೆಲಸ ಮಾಡುತ್ತಾರೆ. ಇದರೊಂದಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ಸಹ ಈ ಸಮಯದಲ್ಲಿ ಅದೃಷ್ಟದ ಬೆಂಬಲವನ್ನು ಪಡೆಯುತ್ತಾರೆ. ನಿಮ್ಮ 7ನೇ ಮನೆಯಲ್ಲಿ ಅಮಾವಾಸ್ಯೆಯು ಉದಯಿಸುತ್ತದೆ ಮತ್ತು ಶುಕ್ರ ಕೂಡ ಅಲ್ಲಿದ್ದಾನೆ. ಆದ್ದರಿಂದ ನಿಮ್ಮ ಪಾಲುದಾರಿಕೆ ಮತ್ತು ಪ್ರೀತಿಯ ಜೀವನವನ್ನು ಹೈಲೈಟ್ ಮಾಡಲಾಗುತ್ತದೆ. ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳಲ್ಲಿ ತಾಜಾ ಶಕ್ತಿಯನ್ನು ನೀವು ಗಮನಿಸಬಹುದು ಮತ್ತು ಈ ಅವಧಿಯು ಹೊಸ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳನ್ನು ತರುತ್ತದೆ. ಅಮಾವಾಸ್ಯೆಯ ಪ್ರಭಾವವು 6 ತಿಂಗಳವರೆಗೆ ಇರುತ್ತದೆ. ಆದ್ದರಿಂದ ನಿಮ್ಮ ಬದ್ಧತೆಗಳು ಖಂಡಿತವಾಗಿ ಮುಂದುವರಿಯುತ್ತವೆ ಅಥವಾ ಮುಂದಿನ 6 ತಿಂಗಳವರೆಗೆ ವ್ಯಾಪಾರ ಸಂಘಗಳು ಸಹ ಮುಂದುವರಿಯುತ್ತವೆ. ನೀವು ಕೆಲವು ಕಾರ್ಯಗಳಿಗೆ ಹೋಗುತ್ತೀರಿ ಮತ್ತು ಜನರು ನಿಮ್ಮ ಉಪಸ್ಥಿತಿಯನ್ನು ಗಮನಿಸುತ್ತಾರೆ. ಜಾಗತಿಕ ಉದ್ಯಮಗಳನ್ನು ಹೊಂದಲು ಇದು ಉತ್ತಮ ಸಮಯ. ಆದ್ದರಿಂದ ದಯವಿಟ್ಟು ಅದಕ್ಕಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ. ಅಮಾವಾಸ್ಯೆಯ ಪ್ರಭಾವವು ಹೊಸ ಒಪ್ಪಂದಗಳಾಗಿ ಪ್ರತಿಫಲಿಸುತ್ತದೆ ಮತ್ತು ಮುಂದಿನ 6 ತಿಂಗಳಲ್ಲಿ ಕನಿಷ್ಠ ಒಂದು ಮಾತುಕತೆಯು ಔಪಚಾರಿಕ ಒಪ್ಪಂದವಾಗಿ ಬದಲಾಗುತ್ತದೆ. ಸೂರ್ಯನು ವೃಶ್ಚಿಕ ರಾಶಿಗೆ ಚಲಿಸುತ್ತಾನೆ ಮತ್ತು ಅಲ್ಲಿ ಮಂಗಳ ಮತ್ತು ಬುಧವನ್ನು ಸೇರುತ್ತಾನೆ. ಈ ಗ್ರಹಗಳು ಹಂಚಿಕೆಯ ಸಂಪನ್ಮೂಲಗಳು, ಹೊಣೆಗಾರಿಕೆಗಳು ಮತ್ತು ಖಾಸಗಿ ಮಾತುಕತೆಗಳ ಸುತ್ತ ಕಾಂಕ್ರೀಟ್ ಬೆಳವಣಿಗೆಗಳನ್ನು ಪ್ರಚೋದಿಸುತ್ತದೆ. ತೆರಿಗೆ ಮತ್ತು ಹಣಕಾಸು ಯೋಜನೆಗಳ ಬಗ್ಗೆ ಕೆಲವು ಅಪ್ಡೇಟ್ ಇರುತ್ತದೆ ಅಥವಾ ಅಂತಹ ಸಂಸ್ಥೆಗಳು ದಾಖಲಾತಿಗಾಗಿ ಔಪಚಾರಿಕ ವಿನಂತಿಗಳನ್ನು ನೀಡುತ್ತವೆ ಅಥವಾ ತಕ್ಷಣದ ಸಲ್ಲಿಕೆಗಾಗಿ ಚೆಕ್ ಪಟ್ಟಿಯನ್ನು ತಲುಪಿಸುತ್ತವೆ. ನೀವು ಹಠಾತ್ ವೆಚ್ಚಗಳನ್ನು ಸಹ ನಿರೀಕ್ಷಿಸಬಹುದು. ಆದ್ದರಿಂದ ದಯವಿಟ್ಟು ಅದಕ್ಕೆ ಸಿದ್ಧರಾಗಿರಿ. ದಯವಿಟ್ಟು ಈ ವಾರದಲ್ಲಿ ಯಾವುದೇ ರೀತಿಯ ಅಪಾಯಕಾರಿ ಕ್ರೀಡೆಗಳು ಅಥವಾ ವ್ಯಾಪಾರ ಉದ್ಯಮಗಳನ್ನು ತಪ್ಪಿಸಿ. ನೆಪ್ಚೂನ್ ಮೀನ ರಾಶಿಯನ್ನು ಪ್ರವೇಶಿಸುತ್ತದೆ. ಆದ್ದರಿಂದ ನಿಮ್ಮ ಜಾಗತಿಕ ಉದ್ಯಮಗಳು ಮತ್ತು ಭೌತಿಕ ಸಮಸ್ಯೆಗಳಿಗೆ ಸಂಬಂಧಿಸಿದ ಕನಿಷ್ಠ ಒಂದು ದೀರ್ಘ ಬಾಕಿ ಸಮಸ್ಯೆಯನ್ನು ನೀವು ಮುಚ್ಚುತ್ತೀರಿ. ನೀವು ಒಂದು ಬ್ಯಾಕ್ ಗ್ರೌಂಡ್ ಮ್ಯಾಟರ್ ಅನ್ನು ಸಹ ಪೂರ್ಣಗೊಳಿಸುತ್ತೀರಿ. ಹಳೆಯ ಯೋಜನೆ, ಗೌಪ್ಯ ನಿಯೋಜನೆ ಅಥವಾ ಭಾವನಾತ್ಮಕ ಟೈ ಮತ್ತು ಅಧಿಕೃತವಾಗಿ ಮುಂದುವರಿಯಿರಿ. ಆಸ್ಪತ್ರೆಗಳು, ವಿದೇಶಿ ಸರ್ಕಾರಗಳು ಅಥವಾ ಆಧ್ಯಾತ್ಮಿಕ ಸಂಸ್ಥೆಗಳಂತಹ ಸಂಸ್ಥೆಗಳೊಂದಿಗೆ ಕೆಲವು ಸಂವಹನಗಳಿವೆ. ಪರಿಹರಿಸಲಾಗದ ಹಳೆಯ ಸಮಸ್ಯೆಯೊಂದು ಲಿಖಿತ ದೃಢೀಕರಣ ಮತ್ತು ಇತ್ಯರ್ಥದ ಮೂಲಕ ಮೌನವಾಗಿ ಕೊನೆಗೊಳ್ಳುತ್ತದೆ. ನೀವು ಉತ್ತಮ ನಿದ್ರೆಯ ಮಾದರಿಗಳನ್ನು ಹೊಂದಿರುತ್ತೀರಿ ಮತ್ತು ನೀವು ಕನಸುಗಳನ್ನು ಹೊಂದಿರುತ್ತೀರಿ. ಅದು ಹೆಚ್ಚು ಅರ್ಥಗರ್ಭಿತವಾಗಿರುತ್ತದೆ. ವಾರದ ಅಂತ್ಯದ ವೇಳೆಗೆ ನಿಮ್ಮ ಪ್ರಗತಿಯನ್ನು ನಿರ್ಬಂಧಿಸುತ್ತಿರುವ ಹಿನ್ನೆಲೆ ಶಬ್ದವು ತೆರವುಗೊಳಿಸಲು ಪ್ರಾರಂಭವಾಗುತ್ತದೆ.
ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ 27 ಬಾರಿ ಓಂ ಭೂಮಾಯ ನಮಃ ಎಂದು ಜಪಿಸಿ. ವೀಕ್ಷಕರೇ, ಇದಾಗಿತ್ತು ಮೇಷರಾಶಿಯ ಜಾತಕದವರ ಅಕ್ಟೋಬರ್ 20ರಿಂದ ಅಕ್ಟೋಬರ್ 26ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.